ಕಾವ್ಯ ಸ್ನೇಹ, ಏನಮ್ಮ ಯೋಚಿಸ್ತಾ ಇದೀಯಾ? ಯಾಕಮ್ಮ ಡಲ್ ಆಗಿದೆಯಾ? ಏನ್ ವಿಷಯ? ಡಲ್ಲ ಗಿಲ್ಲ ಡ್ಯಾಡಿ, ಹಾಗೇನಿಲ್ಲ. ರಾಮ್, ಪ್ರೇಮ ಮತ್ತೆ ಇನ್ನೊಂದು ಯಾವುದೋ ಒಂದು ಹುಡುಗಿ ಮನೆ ಹತ್ರ ಬಂದಿದ್ರು ಅಂತ ಸೆಕ್ಯೂರಿಟಿ ಹೇಳ್ದ. ಅವ್ರು ಯಾಕೆ ಇಲ್ಲಿಗೆ ಬಂದಿದ್ರು? ಏನ್ ವಿಷಯ? ಅದು ಡ್ಯಾಡಿ, ಅದು ಕೊಡು. ಹಲೋ ಹಲೋ ಮಿಸ್ಟರ್ ಧನರಾಜ್ ಅವರೇ, ನಾನು ಮಿನಿಸ್ಟ್ರ್ ಕಡೆ ಹುಡುಗ ಮಾತಾಡ್ತಿರೋದು. ನೋಡಿ, ನೀವು ಮತ್ತು ನಿಮ್ಮ ಮಗಳು ಈಗಲೇ ನಮ್ಮ ಸಾಹೇಬ್ರು ಅಡ್ಮಿಟ್ ಆಗಿದ್ದಾರಲ್ಲ, ಆಸ್ಪತ್ರೆ ಬರಬೇಕಂತ. ಮಿನಿಸ್ಟ್ರು ಹುಷಾರಾದ್ರ? ಏನ್ ವಿಷಯ ಅಂತ ಏನಾದರೂ ಹೇಳಿದ್ರ? ನೀವು ಬನ್ನಿ, ಎಲ್ಲ ವಿಷಯ ಗೊತ್ತಾಗುತ್ತೆ. ಯಾರು ಡ್ಯಾಡಿ ಕಾಲ್ ಮಾಡಿದ್ದು? ಮಿನಿಸ್ಟರ್ PA ಫೋನ್ ಮಾಡಿತ್ತ. ನಾವಿಬ್ರು ಹೋಗಿ ಅವನ್ನ ಮೀಟ್ ಆಗ್ಬೇಕಂತೆ. ಯಾಕಂತ ಡ್ಯಾಡಿ? ಏನೋ ಎನ್ಕ್ವೈರಿ ಇರ್ಬೇಕಮ್ಮ. ಲೆಟ್ಸ್ ಗೋ ಅಂಡ್ ಸಿ. ಮಿನಿಸ್ಟರ್ ಒಳಗಡೆ ಇದ್ದಾರಾ? ಹಾ. ಹಲೋ ಸರ್, ಹೌ ಆರ್ ಯು? ಹೇಗಿದ್ದೀರಾ ಈಗ? ನಿಮ್ಮಂತ ಡಾಕ್ಟರ್ಸ್ ಇದ್ರೆ ನಾವು ಚೆನ್ನಾಗಿದ್ದ ಹಾಗೇನೆ ಅಲ್ವೇನಮ್ಮ? ಯಾಕೋ ಒಂಥರ ಮಾತಾಡ್ತಿದ್ದೀರಾ? ಏನಾಯ್ತು ಸರ್? ಯಾಕ್ರಿ ಧನರಾಜ್, ನಿಮ್ಮ ಮಗಳು ನಿಮಗೆ ಏನು ವಿಷಯ ಹೇಳಿಲ್ವಾ? ಸ್ನೇಹ, ಏನ್ ವಿಷಯಕ್ಕಂತ? ಏನ್ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ದಾಳೆ. ಯಾಕೆ ಮೇಡಮ್, ನನ್ನ ಮಗಳಿಗೆ ಯಾಕೆ ಹೊಡಿತಿದ್ದೀರಿ ಅಂತ ಅದವಳು ಏನ್ ಮಾಡಿದ್ಲು? ಇವಳು ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ರಿ ಮಾಡ್ಬೇಕು? ಹಾರ ತುರಾಯಿ ಕೊಟ್ಟು ಸನ್ಮಾನ ಮಾಡ್ಬೇಕಾ? ನನ್ನ ಮಗಳು ಅಂತ ಏನು ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಳಿಂದಾಗಿ ನನ್ ಗಂಡನ್ ಪ್ರಾಣನೇ ಹೋಗ್ತಿತ್ತು. ನಿಮ್ ಮಗಳು ಮೆಡಿಕಲ್ ಏನಾದ್ರು ಶೋಕಿಗೆ ಓದಿದ್ಲ? ನನ್ ಗಂಡನ ಕೊಡ್ಬೇಕಾಗಿರೋ ಮೆಡಿಸನ್ ಕೊಡೋದ್ ಬಿಟ್ಟು ಬೇರೆ ಯಾವ್ದೋ ಮೆಡಿಸನ್ ಕೊಟ್ಟು ನನ್ ಗಂಡನ್ನ ಕೋಮಾಗ ಹೋಗೋ ಹಾಗೆ ಮಾಡಿದಾಳೆ ಇವಳು. ಅಯ್ಯೋ ಅಮ್ಮ, ನೀವು ಏನೇನೋ ಮಾತಾಡ್ತಿದ್ದೀರಿ. ಮಿನಿಸ್ಟ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದು ನನ್ನ ಮಗಳಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸರ್. ನಿಮಗೂ ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇನೆ. ನಾನು ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಿಮ್ಮನ್ನು ಕರೆಸಿದ್ದೀನ. ಡಾಕ್ಟರ್ ರಾಮ್ ಅವ್ರ ಹೆಂಡತಿ ಪ್ರೇಮ ಬಂದಿದ್ರು, ಜೊತೆಗೆ ನಿಮ್ಮ ಹಾಸ್ಪಿಟಲ್ ಕೆಲಸ ಮಾಡೋ ಸಿಸ್ಟರ್ನು ಕರ್ಕೊಂಡು ಬಂದಿದ್ರು. ಅವರು ನನಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡಾಕ್ಟರ್ ರಾಮ್ ಅವರು ಎಂತ ಪ್ರೊಫೆಷನಲ್ ಅಂತ ಗೊತ್ತಾಗಿದೆ.
ಅವ್ರಿಂತ ಎಡವಟ್ ಕೆಲಸ ಮಾಡೋಕ್ ಸಾಧ್ಯನಾ ಅಂತ ಇಲ್ಲಿ ನನಗೆ ಕ್ಯೂರ್ ಮಾಡಿರೋ ಡಾಕ್ಟರ್ ಹೇಳಿದ್ದಾರೆ. ಅಂಡ್ ರಾಮ್ ಅವರ ಹೆಲ್ಪ್ ತಗೊಂಡೆ ನನಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರೋದು. ಇಲ್ಲಿ ತಪ್ಪಾಗಿರೋದು ನಿಮ್ಮ ಮಗಳಿಂದ. ಆದ್ರೆ ಪಾಪ ರಾಮ್ ಅವ್ರ ಮೇಲೆ ಅಪವಾದ ಬಂತು. ವಾಟ್ ಇಸ್ ದಿಸ್? ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟು ಒಳ್ಳೆ ಕಾಲೇಜಲ್ಲಿ ಓದಿಸ್ತೀನಿ ನಿನ್ನ. ಪ್ರಾಕ್ಟೀಸು ಚೆನ್ನಾಗಿ ಮಾಡ್ತಿದ್ದೆ. ಯಾಕೆ ಹೀಗೆ ಮಾಡಿದೆ? ನನ್ನ ಮಗಳಾಗಿ ನೀನ್ ಇಂಥ ಕೆಲಸ ಮಾಡಲ್ಲ. ಇಲ್ಲ ಡ್ಯಾಡಿ, ಅದು ಶಟ್ ಅಪ್. ಇದನ್ನೇನಾದ್ರೂ ಪ್ಯಾಚ್ ಮಾಡೋದಕ್ಕೆ ಹೋದ್ರೆ ನೀ ಚಿಕ್ಕೋಳಾಗ್ತೀಯ. ರೀ, ಇವಳನ್ನ ಸುಮ್ನೆ ಬಿಡ್ಬಾರ್ದು. ಜೈಲಿಗೆ ಕಳಿಸಿ ಮುದ್ದೆ ಮುರಿಯೋ ಹಾಗೆ ಮಾಡ್ಬೇಕು. ಮೇಡಮ್ ಪ್ಲೀಸ್, ದಯವಿಟ್ಟು ಅಂತ ಕೆಲಸ ಎಲ್ಲ ಮಾಡಬೇಡಿ. ನನಗಿರೋದು ಒಬ್ಬಳೇ ಮಗಳು. ಇನ್ಮೇಲೆ ಅವಳು ಈ ರೀತಿ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೋತೀನಿ. ಇಂಥ ಕೆಲಸ ಮಾಡಿರೋಳ್ಗೆ ಕ್ಷಮಿಸ್ಬೇಕೇನ್ರಿ? ಸಾಧ್ಯನೇ ಇಲ್ಲ. ನಾನ್ ಇವಳನ್ನ ಸುಮ್ನೆ ಬಿಡಲ್ಲ. ನನ್ ಗಂಡನ್ ಪ್ರಾಣದ ಜೊತೆನೆ ಆಟ ಆಡಿದಾಳು ಇವಳು. ಅಮ್ಮ, ನಿಮ್ ಸಿಟ್ಟು ನನ್ಗೆ ಅರ್ಥ ಆಗುತ್ತೆ. ಇದೊಂದ್ಸಾರಿ ಕ್ಷಮಿಸ್ಬಿಡಿ. ಇನ್ನೊಂದ್ಸತಿ ಅವಳು ಮೆಡಿಕಲ್ ಪ್ರಾಕ್ಟೀಸ್ ಮಾಡದೇ ಇರೋ ತರ ನೋಡ್ಕೋತೀನಿ. ಇದೊಂದ್ಸಾರಿ ಕ್ಷಮಿಸಿ ಮೇಡಮ್. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ದೊಡ್ಡದು ಮಾಡೋದಕ್ಕೆ ಹೋಗ್ಬೇಡಿ. ಇದು ಲಾಸ್ಟ್ ಚಾನ್ಸ್ ಧನರಾಜ್. ನನ್ ಬದುಕಿರೋದಕ್ಕೆ ಸಿಗ್ತಿರೋ ಕ್ಷಮೆ ಇದು. ಅಕಸ್ಮಾತ್ ನನ್ಗೇನಾದ್ರೂ ಆಗಿದ್ದಿದ್ರೆ ನಿಮ್ ಮಗಳು ಬೇರೆನೆ ಪರಿಣಾಮ ಎದುರಿಸ್ಬೇಕಾಗಿತ್ತು. ನೀವೊಂದು ರೆಪ್ಯುಟೇಷನ್ ಮನುಷ್ಯ ಅಂತ ನಿಮ್ ಮಗಳನ್ನ ಕ್ಷಮಿಸ್ತಾ ಇದ್ದೇನೆ. ಇನ್ನೊಂದ್ಸಲ ಈ ತರ ಏನಾದ್ರೂ ರಿಪೀಟ್ ಆದ್ರೆ ನಿಮ್ ಹಾಸ್ಪಿಟಲ್ ಕ್ಲೋಸ್ ಮಾಡಿಸ್ಬಿಡ್ತೀನಿ. ಇಲ್ಲ ಸರ್, ಹಾಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಸರ್. ಸಾರಿ ಸರ್. ನನ್ ಕಣ್ಣು ಕಾಣಿಸ್ತೇನೆ, ಹೊರಟೋಗಿ. ಅಡ್ಗೆ ಮಾಡೋದ್ರಲ್ಲಿ ಇಷ್ಟೊಂದು ಖುಷಿ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇವತ್ತು ಕ್ಯಾರೆಟ್ ಹಲ್ವಾನ ಸಕ್ಕದಾಗಿ ಮಾಡಿ ಎಲ್ರಿಗೂ ಟೇಸ್ಟ್ ಮಾಡಿಸಿ ಎಲ್ರ ಹತ್ರನು ಬೇಷ್ ಬೇಷ್ ಅನ್ನಿಸ್ಕೋತೀನಿ. ಇಷ್ಟು ಸಾಕು, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಬ್ಬಾ, ಅಂತೂ ಇಂತೂ ಕ್ಯಾರೆಟ್ ಹಲ್ವಾ ಫಿನಿಶ್ ಆಯ್ತು. ಆದ್ರೆ ಇದನ್ನ ಟೇಸ್ಟ್ ಮಾಡೋದಿಕ್ಕೆ ಬೇರೆ ಯಾರಾದ್ರೂ ಬೇಕಲ್ಲ. ನಾನೇ ಟೇಸ್ಟ್ ಮಾಡಿದ್ರೆ ಜಜ್ಮೆಂಟ್ ಸಿಗೋದಿಲ್ಲ. ಬೇರೆ ಯಾರಾದ್ರೂ ಟೇಸ್ಟ್ ಮಾಡ್ಬೇಕು. ಏನ್ ಮಾಡೋದು? ಬಕ್ರಾ ಬಕ್ರಾ ಮಾದೇವ, ಬಾಯ್ಲಿ. ವಾ, ಇದು ಕಾಡು ರಾಕ್ಷಸಿ ದನಿ ಇದ್ದಂಗದಲ್ಲ. ದನಿ ಏನೋ ಹಂಗೆ ಅದೇ, ಆದ್ರೆ ಕರ್ದಿರೋ ದಾಟಿ ಅವಳ್ದಲ್ವಲ್ಲ. ಈಟೊಂದು ಮೆತ್ತಗಳು ಯಾವತ್ತಾದ್ರೂ ನನ್ನ ಕರೆದವಳ. ಮಹಾದೇವ, ಬಾಯಿಲಿ ನಿನ್ನೆ ಕರ್ದಿದ್ದು.
ನನಗೇನೋ ಭ್ರಮೆ ಅನಿಸ್ತದೆ. ಏಯ್ ಗೇಂಡ ಮೃಗ. ಗೇಂಡ ಮೃಗನ ಅಂದ್ರೆ ಇದು ಕಾವ್ಯನೇ ಇರ್ಬೋದು. ಮಾದೇವ ನಿನ್ನೆ ಕರೀತಿರೋದು, ಬಾ. ಏನಿವಳು ಅಡುಗೆ ಮನೇಲಿ ನಿಂತ್ಕೊಂಡು ಕರೀತಾವಳಿ? ಅಡುಗೆ ಗಿಡ್ಗೆ ಏನಾರ ಮಾಡ್ಬಿಟ್ಟವಳ? ಯಪ್ಪ, ಹಂಗಾಗಿದ್ರೆ ಏನಪ್ಪ ಮಾಡೋದು? ಮೊದಲೇ ಅವಳು ಮಾಡೋ ಅಡುಗೆ ಔಷಧಿ ಇದ್ದಂಗಿರ್ತದೆ. ಮೊನ್ನೆ ಅವಳ ಕೈ ಅಡುಗೆ ತಿಂದಿದ್ದು ದುರಂತಾನೇ ನನಗಿನ್ನೂ ಮರೆಯೋಕ್ಕಾಯ್ತಿಲ್ಲ. ಏಯ್ ಏನ್ ಯೋಚನೆ ಮಾಡ್ತಿದ್ಯಾ, ಬಾ ಇಲ್ಲಿ. ಅಯ್ಯೋ, ಬೇಕಾದ್ರೆ ಅವಳ ಕೈಲಿ ಇನ್ನೂ 4 ಹೆಚ್ಚಿಗೆ ಬಯಸ್ಕೊಬಿಡ್ತೀನಿ. ಆದ್ರೆ ಅವಳು ಮಾಡಿದ್ದನ್ನ ತಿನ್ನೋರ್ ಶಿಕ್ಷೆ ಮಾತ್ರ ಕೊಡಬೇಡ ದೇವ್ರೆ. ಯಾಕೆ ಕರೆದ್ರೆ ಅಲ್ಲೇ ನಿಂತಿದ್ದ? ಕರೆದ್ರೆ ಬರಕ್ಕಾಗಲ್ವಾ? ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಏನ್ ವಿಶೇಷ? ಎಲ್ಲ ಆರಾಮ? ಹಾ, ಅಂದ್ರೆ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಅಡ್ಗೆ ಮನೇಲಿ ಇನ್ನೇನ್ ಮಾಡ್ತಾರ? ಸತ್ಯ ನಾನು. ಏನಂದ? ಆ ಏನಿಲ್ಲ ಏನಿಲ್ಲ. ಅಲ್ಲ, ನೀನು ಓದೋದು ಬರೆಯೋದು ಮಾಡೋ ಹುಡುಗಿ, ಆರಾಮಾಗಿ ಓದ್ ಕಳೆದ್ಬಿಟ್ಟು ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಹೋಗು ಹೋಗು, ನಿನ್ಗೋಸ್ಕರ ಪುಸ್ತಕಗಳೆಲ್ಲ ಕಾಯ್ತಾ ಇರ್ತವೆ, ಹೋಗಮ್ಮ. ಏ, ಯಾಕೆ ನಾನು ಅವಾಗ್ಲಿಂದ ಇಲ್ಲಿಂದ ಕಳ್ಸೋದಕ್ಕೆ ನೋಡ್ತಿದ್ಯಾ? ನಾನಿವತ್ತು ಹಲ್ವಾ ಪ್ರಿಪೇರ್ ಮಾಡಿದ್ದೀನಿ, ಅದು ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡ್ಲಿ ಅಂತಾನೆ ನಿನ್ನ ಕರ್ದಿರೋದು. ಇವತ್ತು ನನ್ಗೆ ಹುಡುಗಾಲ ಇಲ್ಲ ಅಂತ ಕಾಣ್ತದೆ. ಏನ್ ಅವಾಗ್ಲಿಂದ ಏನೇನೋ ಗೊಣಗ್ತಿದ್ಯಾ? ಏನಿಲ್ಲಪ್ಪ, ನೀನ್ ಅಡಿಗೆ ಮಾಡಿದ್ಯಾ ಅಂತಂದ್ರೆ ಬಲೆ ಪಸಂದಾಗೆ ಇರ್ತದೆ ಬಿಡು. ಆದ್ರೆ ನನ್ಗೋಸಿ ಅರ್ಜೆಂಟ್ ಕೆಲಸ ಅದೇ, ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಏ ಮಹಾದೇವ, ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಗೆ ಹೇಳ್ತೀಯಾ? ಇರು, ಒಂದ್ ಬೌಲ್ಗೆ ಹಾಕೊಂಡ್ ಬರ್ತೀನಿ, ಟೇಸ್ಟ್ ಮಾಡಿ. ಮಾದೇವಾ, ಇಲ್ಲೇನೋ ಮಾಡ್ತಿದ್ಯಾ? ಅತ್ತೆ ಬಂದ್ರಾ? ನಾನಿವತ್ತು ಹಲ್ವಾ ಪ್ರಿಪೇರ್ ಮಾಡಿದ್ದೀನಿ, ಅದ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಅಂತಾನೆ ನನ್ ಮಹದೇವನ ಕರ್ಸಿದ್ದು. ತಗೋ. ಅಯ್ಯೋ ಕಾವ್ಯ, ನಿಂಗೆ ಹೇಳದೆ ಬರ್ತದೆ ನೋಡು. ಅದು ನಂಗೆ ಸ್ಯಾನೆ ಪಿತ್ತಾಗ್ಬಿಟ್ಟದೆ. ಇವತ್ತೆಲ್ಲ ಏನು ತಿನ್ನಂಗಿಲ್ಲ ನಾನು. ಒಂದ್ ಕೆಲಸ ಮಾಡು, ಇದನ್ನ ಅಮ್ಮಂಗ್ ಕೊಟ್ಬಿಡು. ಹೌದಾ? ಅತ್ತೆ ತಗೊಳ್ಳಿ, ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಮಾಡ್ಬೇಕಾ? ಕಾವ್ಯ, ಟೇಸ್ಟ್ ಮಾಡೋ ಕೆಲ್ಸನ ಇಲ್ಲಿ ನೋಡು, ನಮ್ ಪಂಚಮಿ ಚಂದಾಗ್ ಮಾಡ್ತಾಳೆ. ಅವಳು ಕೊಡು, ಅವಳು ಟೇಸ್ಟ್ ಮಾಡ್ತಾಳೆ. ಪಂಚಮಿ ಟೇಸ್ಟ್ ಅಂತೆ, ಮಾಡು. ಕೊಡು, ತಗೋ ಪಂಚಮಿ, ತಗೋ, ಟೇಸ್ಟ್ ಮಾಡು. ಅಯ್ಯೋ, ನಮ್ ಪುಟ್ಟಿ ಸಿಕ್ಕಾಕೊಂಡ್ಬಿಡ್ತಲ್ಲ. ನನ್ಗೆ ಕ್ಯಾರೆಟ್ ಹಲ್ವಾ ಅಂದ್ರೆ ತುಂಬಾ ಇಷ್ಟ ಆತ್ತೆ, ಅದಕ್ಕೆ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ಮಾಡಿದ್ದೀನಿ. ಪಂಚಮಿ ತಿನ್ನು, ತಿಂದು ಹೇಗಿದೆ ಅಂತ ಹೇಳು. ನಾನು ಹೇಳ್ದೆ ತಾನೇ? ಪಂಚಮಿ ಹೇಗಿದೆ? ನಾನ್ ಹೇಳಿರ್ಲಿಲ್ವಾ, ಚೆನ್ನಾಗೇ ಇರುತ್ತೆ. ಪಂಚಮಿ ತಿಂತಾ ಇರು, ಇದನ್ ಪೂರ್ತಿ ಖಾಲಿ ಮಾಡ್ಬೇಕು. ನಾನು ಇನ್ನೊಂದ್ ಬೌಲ್ ತಗೊಂಡ್ಬರ್ತೀನಿ. ಅಮ್ಮ, ನನ್ಗೆ ವೆಂಕಟೇಶ್ಗೆ ಫೋನ್ ಮಾಡ್ಬೇಕು, ಫೋನ್ ಮೇಲೆ ಅದೇ ಹೋಗ್ಬತ್ತೀನಿ. ಪಂಚಮಿ ಯಾಕೆ ಒಂದೇ ಸ್ಪೂನ್ ಎತ್ತಿಡ್ತಿದ್ಯಾ? ಹಲ್ವಾ ಚೆನ್ನಾಗಿಲ್ವಾ? ಮತ್ಯಾಕೆ ಎತ್ತಿಡ್ತಿದ್ಯಾ?
ಇರು ನಾನೇ ಟೇಸ್ಟ್ ಮಾಡ್ತೀನಿ. ಹೂ ಹಲ್ವಾ ತುಂಬಾ ಕೆಟ್ಟಾಗಿದೆ. ಐ ಆಮ್ ಸೋ ಸಾರಿ ಪಂಚಮಿ, ಕೆಟ್ಟದಾಗಿರೋ ಹಲ್ವಾ ತಿನ್ನಿಸ್ಬಿಟ್ಟೆ ನಿನ್ಗೆ. ಛೇ, ನನ್ನ ಕೈಲಿ ಯಾವ ಅಡುಗೆನೂ ಮಾಡೋಕ್ಕಾಗ್ತಿಲ್ಲ. ಪಂಚಮಿ ಬಿಡೋದನ್ನ, ಚೆನ್ನಾಗಿಲ್ಲ. ನಾನು ಇದನ್ನ ಪ್ರೀತಿಯಿಂದ ಮಾಡಿದ್ದೀನಿ. ಅದಕ್ಕೆ ತಿಂತಿದ್ಯಾ? ಕಾವ್ಯ, ಬೇಜಾರು ಮಾಡ್ಕೋಬೇಡ ಕಂದ. ನೋಡು, ನೀನು ಈಗಷ್ಟೇ ಅಡಿಗೆ ಕಲಿಯೋದಕ್ಕೆ ಶುರು ಮಾಡಿದ್ಯಾ ಅಲ್ವಾ, ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ನಿನಗೆ ಅಡಿಗೆ ಮೇಲೆ ಹಿಡ್ತಾ ಸಿಗತ್ತೆ. ಆಮೇಲೆ ನೋಡು, ನೀನು ಮಾಡೋ ಅಡಿಗೆ ಎಲ್ಲ ಸೂಪರ್ ಆಗಿರತ್ತೆ. ಅಲ್ಲಿಡು,